ಪರಿಸ್ಥಿತಿ ಕೂಡ ಇರಾನ್ ತರನೇ ಆಗ್ತಾ ಇತ್ತು. ಸಪೋಸ್ ಏನಾದ್ರೆ ಎಪಿಜೆ ಅಬ್ದುಲ್ ಕಲಾಂ ಅವರು ಅಮೆರಿಕದ ನಾಸಾ ಕಂಪನಿಯವರು ನೀಡಿದ ಪ್ರೆಸ್ಟಿಜಿಯಸ್ ಜಾಬ್ ಆಫರ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರಂದ್ರೆ, ಅಮೆರಿಕದವರಿಗೆ ಇಷ್ಟ ಇರ್ಲಿಲ್ಲ ಇಂಡಿಯಾ ಕೂಡ ನ್ಯೂಕ್ಲಿಯರ್ ಬಾಂಬ್ ನ ರೆಡಿ ಮಾಡೋದು. ಅದರಿಂದ ಅವ್ರು ಏನ್ ಮಾಡಿದ್ರಂದ್ರೆ, ಇಂಡಿಯಾದ ಮಿಸೈಲ್ ಮ್ಯಾನ್ ನಾವು ನಮ್ಮ ಹತ್ರ ಇಟ್ಕೊಂಡ್ರೆ ಇಂಡಿಯಾ ನ್ಯೂಕ್ಲಿಯರ್ ಬಾಂಬ್ ಮಾಡಕ್ ಆಗಲ್ಲ ಅಂತ ಅವ್ರು ಅನ್ಕೋತಾರೆ. ಅದಕ್ಕೋಸ್ಕರ ಅವರು ಇಂಡಿಯಾಗೆ ಧಮಕಿ ಕೂಡ ಕೊಡ್ತಾ ಇರ್ತಾರೆ. ಹಾಗೆ ಸ್ಯಾಟಲೈಟ್ ಥ್ರೂ ಇಂಡಿಯಾ ಏನ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇರ್ತಾರೆ. ಸೊ ಎಪಿಜೆ ಅಬ್ದುಲ್ ಕಲಾಂ ಅವರು ನಾಸಾಗೆ ಹೋಗ್ತಾರೆ, ಬಟ್ ಅವರು ಜಾಬ್ಗೋಸ್ಕರ ಹೋಗಿರೋದಿಲ್ಲ. ಹಾಗೆ ಅಮೆರಿಕದವರ ಸ್ಯಾಟಲೈಟ್ ಇಂಡಿಯಾ ಮೇಲೆ ಯಾವಾಗ ಪಾಸ್ ಆಗುತ್ತೆ ಮತ್ತೆ ಯಾವಾಗ ರಿಟರ್ನ್ ಆಗುತ್ತೆ ಅನ್ನೋದನ್ನೆಲ್ಲ ಸ್ಕ್ಯಾನ್ ಮಾಡ್ಕೊಂಡು ಪ್ರೀತಿಯಿಂದ ಅವರ ಜಾಬ್ ಆಫರ್ ನ ರಿಜೆಕ್ಟ್ ಮಾಡಿ ಬರ್ತಾರೆ. ಬಂದ ನಂತರ ಅವರು ನ್ಯೂಕ್ಲಿಯರ್ ಬಾಂಬ್ ನ ರೆಡಿ ಮಾಡೋ ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ಅಮೆರಿಕದ ಸ್ಯಾಟಲೈಟ್ ಯಾವಾಗ ಇಂಡಿಯಾ ಮೇಲೆ ಪಾಸ್ ಆಗುತ್ತೋ ಅವಾಗ ಏನು ಆಗ್ತಾನೆ ಇಲ್ಲ ಅನ್ನೋ ರೀತಿ ಶಾಂತವಾಗಿ ಇರುತ್ತೆ. ಮತ್ತೆ ಆ ಸ್ಯಾಟಲೈಟ್ ರಿಟರ್ನ್ ಆಗಿದ ತಕ್ಷಣ ಇವರು ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡೋ ಕೆಲಸನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಹೀಗೆ ಮಾಡಿ ಎಪಿಜೆ ಅಬ್ದುಲ್ ಕಲಾಂ ಅವರು ನಮ್ಮ ಇಂಡಿಯಾದಲ್ಲೂ ಕೂಡ ಒಂದು ನ್ಯೂಕ್ಲಿಯರ್ ಬಾಂಬ್ ನ ರೆಡಿ ಮಾಡ್ತಾರೆ. ಇವತ್ತು ನಾರ್ತ್ ಕೊರಿಯಾ ಅಂತ ಸ್ಟ್ರಾಂಗೆಸ್ಟ್ ಕಂಟ್ರಿ ಕೂಡ ಇಂಡಿಯಾನ ನೋಡಿ ಭಯ ಪಡ್ತಾ ಇದೆ, ಅಥವಾ ಇಂಡಿಯಾ ತಂಟೆಗೆ ಯಾವ ಕಂಟ್ರಿನೂ ಬರ್ತಾ ಇಲ್ಲ. ಇಷ್ಟೆಲ್ಲ ವಾರ್ ಆಗ್ತಾ ಇದ್ರು ಇವತ್ತು ನಮ್ಮ ಇಂಡಿಯಾದಲ್ಲಿ ನಾವೆಲ್ಲ ಸೇಫ್ ಆಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಎಪಿಜೆ ಅಬ್ದುಲ್ ಕಲಾಂ ಅವರು.